ಸಿರುಗುಪ್ಪ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಡಿಕೆಶಿ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಇನ್ನು ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದಂತಹ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಮತ್ತು ಪಕ್ಷದ ಕಾರ್ಯಕರ್ತರೇ ಮತ್ತು ಈ ಒಂದು ಇಲ್ಲಿ ಎಲ್ಲರೂ ಪಕ್ಷದ ಎಲ್ಲ ಮುಖಂಡರುಗಳು ಎಲ್ಲರೂ ಈಗಾಗಲೇ ಆಗಮಿಸಿದ್ದಾರೆ. ಒಂದು ಮಾತು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ, ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಸಂವಿಧಾನ ಬದಲಾವಣೆ ಮಾಡ್ತುವಂತ ಏನು ಹೇಳಿಕೆ ಕೊಟ್ಟಿದ್ದಾರ ಅದು ದುರ್ದೈವ ಸಂಗತಿ ಆಗಿದೆ. ಇವತ್ತು ತಾವು ಉಪಮುಖ್ಯಮಂತ್ರಿ ಆಗಕ್ಕೆ ಕಾರಣ ಕಾನೂನಿನ ಅಡಿಯಲ್ಲೇ ಮುಖ್ಯಮಂತ್ರಿ ಆಗಿರೋದು, ಅದು ಸಂವಿಧಾನದ ಅಡಿಯಲ್ಲಿ. ಅಂತ ಮಾತು ಇವತ್ತು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂಥವ್ರ ನಾವು ಖಂಡಿಸ್ಬೇಕು, ವಿರೋಧಿಸ್ಬೇಕಂತ ಅಂತೇಳಿ ಹೇಳುತ್ತಾ, ಅದೊಂದೇ ಅಲ್ಲ, ಇವತ್ತು ವೇದಾವತಿ ನದಿಗೆ ನೀರು ಬಿಟ್ಟೇ ಇಲ್ಲ ಸರ್ಕಾರ. ಶಾಸಕರು ನನಗೆ ಅನಿಸಿದ್ದೆ ನಿದ್ದೆ ಮಾಡ್ತಿದ್ದಾರೆ ಅನ್ನೋದು ನನಗೆ ಅನಿಸ್ತಾ ಇದೆ. ಶಾಸಕರು ನಿದ್ದೆ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಇವತ್ತು ಸರಿಸುಮಾರು 10,000 ಎಕರೆ ಹಾಳಾಗ್ತಿದೆ. 10,000 ಎಕರೆ ಹಾಳಾಗ್ತಿದೆ. ಇವತ್ತು ನಾವಿದ್ದೀವಿ, ಏನಾದರೂ ಸ್ವಲ್ಪ ಅನ್ಯಾಯ ಆದರೆ ರೈತರಿಗೆ ತಕ್ಷಣವೇ ಮುಖ್ಯಮಂತ್ರಿ ಹತ್ರ ಹೋಗಿ ನೀರು ಕೊಡಿಸೋ ಒಂದು ವ್ಯವಸ್ಥೆ ಏರ್ಪಾటు ನಾವು ಮಾಡ್ತಿದ್ವಿ. ಇವತ್ತೇನಿದೆ, ಇವತ್ತು ರೈತರಿಗೆ ಅನ್ಯಾಯ ಆಗ್ತಿದೆ. LLC ಕೆನಲ್ಗೆ ಏಪ್ರಿಲ್ 10ರವರೆಗೆ ನೀರು ಬಿಡಬೇಕು ಮತ್ತು ಏತ ನೀರಾವರಿಯ ಎಲ್ಲ ರೈತರಿಗೆ 1,000ರಿಂದ 2,000 ಎಕರೆ ಈಗಾಗಲೇ 90-95% ಈಗಾಗಲೇ ಕೆಲಸ ಮುಗಿದಿದೆ. ಅದಕ್ಕೆ ತಕ್ಷಣವೇ ನೀರು ಕೊಡೋ ಒಂದು ವ್ಯವಸ್ಥೆ ಮಾಡಬೇಕು. ಮತ್ತು ಇವತ್ತು ಜೋಳ ಖರೀದಿ ಕೇಂದ್ರ ಇವತ್ತು ಅಧಿಕಾರಿಗಳು ಚೆಲ್ಲಾಟ ಆಡ್ತಿದ್ದಾರೆ. ಆ ಚೆಲ್ಲಾಟಕ್ಕೆ ನಾವು ವಿರೋಧ ಮಾಡ್ತಾ ಇದೀವಿ. ಇವತ್ತು ಅಧಿಕಾರಿಗಳು ನಿದ್ದೆ ಮಾಡ್ತಿದ್ದಾರೆ. ತಾಲೂಕಿನ ಆಡಳಿತ ಕುಸಿದು ಹೋಗಿದೆ, ಜಿಲ್ಲಾ ಆಡಳಿತ ಕುಸಿದು ಹೋಗಿದೆ. ಹಾಗಾಗಿ ತಕ್ಷಣವೇ ಸಿರುಗುಪ್ಪ ತಾಲೂಕಿನ ರೈತರಿಗೆ ಗಮನ ಕೊಡಬೇಕು. ಗಮನ ಕೊಟ್ಟ ತಕ್ಷಣವೇ ವ್ಯವಸ್ಥಿತವಾಗಿ ನೀರು ಕೊಡುವಂಥ ವ್ಯವಸ್ಥೆ ಮಾಡ್ಬೇಕಂತಂದೇಳಿ ಹೇಳುತ್ತಾ, ಇವತ್ತು ಈ ಒಂದು ಪ್ರತಿಭಟನೆ ಉಪಮುಖ್ಯಮಂತ್ರಿಗಳ ಪ್ರತಿಕೃತ ದಾನ ಮಾಡ್ತೀವೋ ಅದಕ್ಕೆ ತಕ್ಷಣವೇ ನೀವು ತಕ್ಷಣವೇ ಕೂಡಲೇ ರಾಜೀನಾಮೆ ಕೊಡಬೇಕಂತಂದೇಳಿ. ಈ ವೇಳೆ ಬಿಜೆಪಿ ಪಕ್ಷದ ತಾಲೂಕಾಧ್ಯಕ್ಷ ಕುಂಟ್ನಾಳ ಮಲ್ಲಿಕಾರ್ಜುನ ಸ್ವಾಮಿ ಮಾತನಾಡಿದ್ದು ಹೀಗೆ. ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಎಂಎಸ್ ಸಿದ್ದಪ್ಪ ಮಾತನಾಡಿದ್ದು, ಏನೋ ಹಿಂದೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳ ಸಂವಿಧಾನ ಬದಲಾವಣೆ ಮಾಡ್ತಾವಂತ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಒಂದು ಶಬ್ದವನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರವು, ಕಾಂಗ್ರೆಸ್ಸಿನ ಮುಖಂಡರು ಕೂಡ. ಹಾಗಾಗಿ ಇವತ್ತು ಅವ್ರ ಬಾಯಲ್ಲಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ. ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ನಮ್ಮ ದೇಶದ ಪ್ರತಿಷ್ಠಿತ ಹಾಗೂ ಈ ಪ್ರಪಂಚನೇ ಕೊಂಡಾಡ್ತಕ್ಕಂಥ ಒಂದು ಸಂವಿಧಾನವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಂಥ ಒಂದು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಂತ ಏನು ನಿನ್ನೆ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ರು, ಇವತ್ತು ನಾವು ಅದನ್ನ ಖಂಡಿಸಿ ಈ ಒಂದು ರಾಜ್ಯಾದ್ಯಂತ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಕೂಡಲೇ ಡಿಕೆ ಶಿವಕುಮಾರ್ ಅವರು ಈ ಒಂದು ಹೇಳಿಕೆಯನ್ನ ವಿರೋಧಿಸಿ ನಾವು ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ತಕ್ಷಣವೇ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಅದೇ ರೀತಿಯಾಗಿ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡಲೇ ಡಿಕೆ ಶಿವಕುಮಾರ್ ಅವರ ಒಂದು ರಾಜೀನಾಮೆಯನ್ನು ಪಡೆತಕ್ಕಂಥ ಕೆಲಸ ತಾವು ಮಾಡಬೇಕು. ಇದೇ ವೇಳೆ ಪಕ್ಷದ ಹಿರಿಯ ಮುಖಂಡರು ಕಾರ್ಯಕರ್ತರು ಕೂಡ ಸಾಥನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ ನಾಯಕ್, BV5 ನ್ಯೂಸ್ ಕನ್ನಡ, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.